ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣ ಹರಿಹರ ತಾಲೂಕು ಘಟಕದ ವತಿಯಿಂದ ವೃಕ್ಷ ಪ್ರೇಮಿ ಪರಿಸರ ಮಾತೆ ಪದ್ಮಶ್ರೀ ಕನ್ನಡ ರಾಜ್ಯೋತ್ಸವ ಹಾಗೂ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಪುರಸ್ಕೃತರಾದ ಸಾಲು ಮರದ ತಿಮ್ಮಕ್ಕರವರ ನಿಧನಕ್ಕೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಕಾರ್ಯಕ್ರಮವನ್ನು ಹರಿಹರ ನಗರದ ಬೊಂಗಳೆ ಸರ್ಕಲ್ನಲ್ಲಿ ಮಾಡಲಾಯಿತು. ಈ ಸಂದರ್ಭದಲ್ಲಿ ಹರಿಹರ ತಾಲೂಕು ಅಧ್ಯಕ್ಷರಾದ ವೈ ರಮೇಶ್ ಮಾನೆ, ನಗರ ಘಟಕದ ಅಧ್ಯಕ್ಷ ಪ್ರೀತಂ ಬಾಬು, ಅಲಿ ಅಕ್ಬರ್, ಹಾಲಸ್ವಾಮಿ, ಸಾಮಾಜಿಕ ಕಾರ್ಯಕರ್ತ ಬಿ ಮಗ್ದುಮ್, ಸಿದ್ದಪ್ಪ, ರಾಜು ಆಟೋ, ಹನುಮಂತಪ್ಪ, ಟಿಎಸ್, ಗುರುಮೂರ್ತಿ, ಗಣೇಶ್ ಉಪಸ್ಥಿತರಿದ್ದರು. ವರದಿ ಎಸ್ಎಂ ಜಾಕೀರ್, ಎಬಿ ನ್ಯೂಸ್ ಕನ್ನಡ, ಬ್ಯೂರೋ ಚೀಫ್, ಹರಿಹರ. ತಗೊಳ್ರಿ ಅಷ್ಟೇ ಬರ್ರಿ ಇಲ್ಲ ಬಂಧುಗಳೇ, ಇವತ್ತೇನು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಹರಿಹರ ತಾಲೂಕು ಘಟಕದಿಂದ ಇವತ್ತೇನು ನಾವೆಲ್ಲ ತಿಳಿದಿರೋ ಹಾಗೆ ವೃಕ್ಷ ಪ್ರೇಮಿ ಸಾಲು ಮರದ ತಿಮ್ಮಕ್ಕನವರ ಒಂದು ನಿಧನ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ತೀವ್ರ ಒಂದು ಆಘಾತಕಾರಿ ಅಂತ ಸುದ್ದಿ ಅಂತಕ್ಕಂಥದ್ದು. ಇವತ್ತು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದಂತಹ ಸಾಲು ಮರದ ತಿಮ್ಮಕ್ಕನವರ ಒಂದು ಆದರ್ಶಗಳನ್ನು ಎಲ್ಲರೂ ಪರಿಪಾಲನೆ ಮಾಡಲೇಬೇಕಾಗುತ್ತೆ. ಯಾಕಪ್ಪ ಅಂತಂದರೆ ಅವರು ರಾಮನಗರ ಜಿಲ್ಲೆಯವರು, ಅವ್ರಿಗೇನು ಮಕ್ಕಳಿಲ್ಲ ಅಂಥೇಳಿ ಅವರು ಸುಮಾರು ಒಂದು 248 ಆಲದ ಮರಗಳನ್ನು ಬೆಳೆಸೋದ್ರ ಮುಖಾಂತರ ಇವತ್ತು ಇಡೀ ರಾಜ್ಯಕ್ಕಲ್ಲ ಇಡೀ ವಿಶ್ವಕ್ಕೆ ಸಾಲು ಮರದ ತಿಮ್ಮಕ್ಕನವರು ಮಾದರಿಯಾಗಿದ್ದಾರೆ. ಇವತ್ತು ನೊಂದ ಜೀವಕ್ಕೆ ಧ್ವನಿ ಎತ್ತಂಥ ಕೆಲಸ ಸಾಲು ಮರದ ತಿಮ್ಮಕ್ಕನವರ ಇವತ್ತು ನಿನ್ನೆ ನಿಧನ ಆಗಿರೋದು. ಆದರೆ ಮತ್ತೆ ಹುಟ್ಟಿ ಬರಲಿ ಸಾಲು ಮರದ ತಿಮ್ಮಕ್ಕರವರು ಯಾವತ್ತು 114 ವರ್ಷ ಬದುಕಿದ್ದಾರೆ. ಇನ್ನೂ ನಮ್ಮ ಕರ್ನಾಟಕದಲ್ಲಿ ಮತ್ತೆ ಹುಟ್ಟಿ ಬಂದು ಸಾಲು ಮರದ ತಿಮ್ಮಕ್ಕ ಮತ್ತು ಸಾಲು ಮರಗಳು ಹಾಕೋಂಥ ಪುನರ್ಜನ್ಮ ಹುಟ್ಟಿ ಬರಲಿ ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಅವ್ರನ್ನ ಪುಣ್ಯ ಆರಾಧನೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದವರು ನಾವು ಇವತ್ತು ಪ್ರತಿ ಸಾರಿನೂ ಸಹ ನಮ್ಮ ರಾಜ್ಯದಲ್ಲಾಗಲಿ ದೇಶದಲ್ಲಾಗಲಿ ವ್ಯಕ್ತಿಗಳು ನಿಧನ ಹೊಂದಿದರೆ ನಾವು ಯಾವಾಗಲೂ ಮರೆಯದೇ ಈ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಮಾಡಿದವರು ಅವ್ರಿಗೆ ಅನ್ನಿಸ್ತೀವಿ. ನಿನ್ನೆ ರಾಮನಗರದಲ್ಲಿ ಎಕ್ಸ್ಪರ್ಟ್ ಆದ ತೀರ್ಗಿರುವ ನಮ್ಮ ಸಾಲು ಮರದ ತಿಮ್ಮಕ್ಕ ಅವರು 114 ವರ್ಷ ಬಾಳಿದರು. ಇವತ್ತು ಎಂಥ ಕಾರ್ಯ ಮಾಡಿದ್ರು ಅಂದರೆ ಅವರಿಗೆ ಮಕ್ಕಳು ಇದ್ದಾಯ್ತು, ಅವರು ನನ್ನ ಮರಗಳೇ ನನ್ನ ಮಕ್ಕಳು ಅಂಥೇಳಿ ಯೋಚನೆ ಮಾಡಿ ನಾನು ಅಂದ್ಕೊಂಡು ಇವತ್ತು ಬೊಂಗಳೆ ಸರ್ಕಲಲ್ಲಿ ಇವತ್ತು ಭಾಳ ವಿಜೃಂಭಣೆಯಿಂದ ನಡೆದಂಥ ನಮ್ಮ ಮಾನ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಈ ಕಾರ್ಯಕ್ರಮ ಬರೀ ಅತ್ಯುನ್ನತವಾದಂಥ ಕಾರ್ಯಕ್ರಮ. ಇದು ಸಾಲು ಮರದ ತಿಮ್ಮಕ್ಕನವರಿಗೆ ಸಲ್ತಾಕಿರ್ತಂಥ ವಿಷಯ. ಇವತ್ತು ಈ ದಿನ ಎಲ್ಲರೂ ಇವತ್ತು ಕನ್ನಡ ಪ್ರೇಮಿಗಳ ಇವತ್ತು ಒಂದು ದುಃಖದ ಸಂಗತಿ ಅಂತ ಹೇಳಿ ನಾವು ತಿಳಿಸಿ ಇವತ್ತಿನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಂಥ ಎಲ್ಲ ನಮ್ಮ ಬಂಧುಗಳ ಕನ್ನಡ ಬಂಧುಗಳಿಗೆ